ಮಕ್ಕಳ ಕಣ್ಣಲ್ಲಿ ಬೆಳಕು, ನೇಗಿಲ ಗೂಡಲು ಮಾಹಿತಿ ಬೇಕು. ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಎಲ್ರಿಗೂ ನಮಸ್ಕಾರ. ನನ್ನ ಪರಿಚಯ ಡಾಕ್ಟರ್ ಆರ್ ಗಿರೀಶ್, ವಿಜ್ಞಾನಿ, ಸಸ್ಯ ಸಂರಕ್ಷಣೆ, ಕೃಷಿ ವಿಜ್ಞಾನ ಕೇಂದ್ರ, ಶಿವಮೊಗ್ಗ. ಇವತ್ತು ಪ್ರಮುಖವಾಗಿ ಕೌಶಲ್ಯಾಭಿವೃದ್ಧಿ ತರಬೇತಿ ಕಾರ್ಯಕ್ರಮಗಳು, ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ, ಒಂದು ಅಂತಂದ್ರೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆರ್ಯ ಅನ್ನೋ ಒಂದು ಯೋಜನೆ. ಈ ಆರ್ಯ ಅಂತಂದ್ರೆ ARYA, ಅಟ್ರಾಕ್ಟಿಂಗ್ ಅಂಡ್ ರಿಟೈನಿಂಗ್ ಯೂತ್ಸ್ ಇನ್ ಅಗ್ರಿಕಲ್ಚರ್ ಅಂತ. ಇದ್ರ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ, ಗ್ರಾಮೀಣ ವಾಸಿಗಳಲ್ಲಿರುವಂಥ ನಿರುದ್ಯೋಗ ಯುವಕರು ಊರುಗಳನ್ನ ಬಿಟ್ಟು ಸಿಟಿಗಳನ್ನ ಹೋಗೋದನ್ನ ಅವಾಯ್ಡ್ ಮಾಡೋದಕ್ಕೆ ಅವ್ರಿಗೆ ಅಲ್ಲೇ ಏನಾದರೂ ಮಾಡಿ ಒಂದು ಉದ್ಯೋಗನ ಸೃಷ್ಟಿ ಮಾಡಿಕೊಡ್ಬೇಕು. ಅವ್ರಿಗೆ ಅಲ್ಲೇ ಅವ್ರ ಹಳ್ಳಿಲೇನೆ ಇದ್ದು ಏನೋ ಒಂದು ಕಸಬನ್ನ ಮಾಡಿಕೊಂಡು ಅವ್ರಿಗೆ ವರ್ಷ ಪೂರ್ತಿ ಆದಾಯ ಬರೋದಕ್ಕೆ ಸಹಕರಿಸುವಂಥ ಯೋಜನೆ ಆರ್ಯ ಅಂತ ಹೇಳ್ಬೋದು. ಇದರಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಿದ್ದಾವೆ ಆರ್ಯಲ್ಲಿ. ಸೊ ಅದರಲ್ಲಿ ಕೃಷಿಗೆ ಸಂಬಂಧಪಟ್ಟಿದ್ದಂಥ ಕಾರ್ಯಕ್ರಮಗಳು ಅಂತಂದರೆ ಆರ್ಯಲ್ಲಿ ಒಂದು ಕೌಶಲ್ಯ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮಗಳು ಅಂತ ಹೇಳ್ತೀವಿ. ಸೊ ಇದರಲ್ಲಿ ಭಾಳ ಮುಖ್ಯವಾಗಿ ಯುವಕರು ಹಳ್ಳಿನ ತ್ಯಜಿಸಿ ಸಿಟಿಗಳಿಗೆ ಹೋಗೋದನ್ನ ತಪ್ಪಿಸೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮನ ಶುರು ಮಾಡಿದ್ದು. ಸೊ ಇದ್ರ ಮೂಲ ಉದ್ದೇಶ ನಾನು ಹೇಳ್ದಂಗೆ ಅವ್ರಿಗೆ ವರ್ಷ ಪೂರ್ತಿ ಕೆಲಸ ಕೊಡುವಂಥ ಕೆಲಸ. ಸೊ ಏನಪ್ಪ ಅಂದರೆ ಅವರೇ ಅವ್ರ ಜಾಗದಲ್ಲಿ ಅವ್ರದ್ದೇ ಒಂದು ಉದ್ಯಮನ ಸೃಷ್ಟಿ ಮಾಡ್ಕೋಬೇಕು. ಇದಕ್ಕೆ ಅವಕಾಶಗಳು ಅಂತ ನೋಡಿದ್ರೆ ಕೃಷಿಯಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ 3 ಇದರಲ್ಲಿ ನಾವು ಆರ್ಯ ಕಾರ್ಯಕ್ರಮಗಳಲ್ಲಿ ತರಬೇತಿನ ಕೊಡ್ತೀವಿ. ಸೊ ಅದರಲ್ಲಿ ಒಂದು ಅಂತಂದರೆ ಜೇನು ಸಾಕಾಣಿಕೆ. ಸೊ ಜೇನು ಸಾಕಾಣಿಕೆಯಲ್ಲಿ ಆ ಒಂದು ನಿರುದ್ಯೋಗ ಯುವಕರಿಗೆ ಜೇನು ಕುಟುಂಬಗಳನ್ನ ಯಾವ ರೀತಿ ತಯಾರು ಮಾಡುವಂಥದ್ದು, ಜೇನು ಕುಟುಂಬಗಳನ್ನ ಯಾವ ರೀತಿ ಮಾರಾಟ ಮಾಡಬೇಕು, ತುಪ್ಪನ ಸಂಗ್ರಹಣೆ ಮಾಡಿ ಮಾರಾಟ ಮಾಡುವಂಥದ್ದು. ಸೊ ಈ ರೀತಿ ಜೇನು ಕುಟುಂಬಗಳನ್ನ ಯಾವ ರೀತಿ ನಾವು ಒಂದು ಉಪಕಸಬಾಗಿ ಡೆವಲಪ್ ಮಾಡಿಕೊಂಡು ಅವ್ರಿಗೆ ವರ್ಷ ಪೂರ್ತಿ ಆದಾಯ ಕೊಡುವಂಥ ಚಟುವಟಿಕೆಯನ್ನು ಮಾಡೋದಕ್ಕೆ ಜೇನು ಸಾಕಾಣಿಕೆ ತರಬೇತಿ ಕಾರ್ಯಕ್ರಮ ಒಂದು ಆರ್ಯಲ್ಲಿ ಮಾಡ್ತೀವಿ. ಇದ್ರ ಜೊತೆಗೆ ನರ್ಸರಿ ಅಂದರೆ ಈ ನರ್ಸರಿನೂ ಒಂದು ಉದ್ಯಮ ಚಟುವಟಿಕೆ ಆಗಿರುವಂಥ ಯುವಕರಿಗೆ ನಮ್ಮ ಪ್ರದೇಶದಲ್ಲಿ ಯಾವ ಬೆಳೆಗಳಿಗೆ ಹೆಚ್ಚಾಗಿ ಬೇಡಿಕೆ ಇರುತ್ತೋ ಅಂಥ ಬೆಳೆಗಳಿಗೆ ಜೊತೆಗೆ ವಿದೇಶ ತಳಿಗಳ ಬೆಳೆಗಳೇನಿದ್ದಾವೆ ಅವನ್ನ ಗುಣಮಟ್ಟದ ಸಸಿಗಳನ್ನ ತಯಾರು ಮಾಡಿ ರೈತರಿಗೆ ಒದಗಿಸೋದಕ್ಕೋಸ್ಕರ ನಾವು ನರ್ಸರಿನ ಒಂದು ಉದ್ಯಮವಾಗಿ ಯುವಕರಿಗೆ ತರಬೇತಿನ ಕೊಡೋದನ್ನು ಆರ್ಯ ಯೋಜನೆಯಲ್ಲಿ ರೂಪಿಸ್ಕೊಂಡಿರುವಂಥದ್ದು. ಅದ್ರ ಜೊತೆಗೆ ಇವತ್ತು ನಮ್ಮಲ್ಲಿ ಕೆಲವು ಉದಾಹರಣೆಗೆ ಅಡಿಕೆ ಕೊಯ್ಲು ಬಂದಾಗ ನಮಗೆ ಗೊನೆಗಾರರೇ ಇಲ್ಲ. ಇವತ್ತು ಒಂದು ಕಡೆ ಗೊನೆ ಕುಯ್ಯೋದಕ್ಕೆ ಇವತ್ತು ಜನ ಸಿಗಲ್ಲ. ಇನ್ನೊಂದು ಕಡೆ ತೆಂಗು ಅಂತ ಬಂದರೆ ತೆಂಗಿನ ಮರ ಹತ್ತೋರು ಇಲ್ಲ ಇವತ್ತು. ಸೊ ಅವ್ರಿಗೂ ತೆಂಗಿನ ಮರ ಹತ್ತೋ ಮಿಷಿನ್ಗಳಿದ್ದಾವೆ ಇವತ್ತು. ಸೊ ತೆಂಗಿನ ಮರ ಹತ್ತಿ ಕಾಯಿನ ಕೆಡಿಸೋ ಅಂಥದ್ದು, ಅಡಿಕೆ ಮರ ಗೊನೆ ಕುಯ್ ಕೊಡುವಂಥವು, ಇವನ್ನು ಕೌಶಲ್ಯಾಭಿವೃದ್ಧಿ ತರಬೇತಿ ಕಾರ್ಯಕ್ರಮದಲ್ಲಿ ಈ ಯುವಕರಿಗೆ ಒಂದು ಉದ್ಯೋಗ ಸೃಷ್ಟಿಸೋಕೆ. ಯಾಕೆಂದರೆ ಇವತ್ತು ಒಂದು ತೆಂಗಿನ ಮರ ಹತ್ತಿಳಿಬೇಕಾದ್ರೆ 50 ರೂಪಾಯಿ ತಗೋತಾರೆ ತೆಂಗಿನ ಮರ ಹತ್ತು ಕುಯ್ಯೋರು. ಅವ್ರಿಗೆ ಒಂದು ಉದ್ಯೋಗ ಸೃಷ್ಟಿ ಮಾಡೋದಕ್ಕೋಸ್ಕರ ಮೆಷಿನ್ ತೊಗೊಂಡು ತೆಂಗಿನ ಮರ ಹತ್ತಿ ಕೆಡು ಕೊಡೋದಕ್ಕೆ ಇವತ್ತು ಅದನ್ನು ಸ್ಕಿಲ್ ಟ್ರೈನಿಂಗಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈ ಒಂದು ತರಬೇತಿ ಕಾರ್ಯಕ್ರಮಗಳನ್ನ ಆರ್ಯ ಯೋಜನೆಯಲ್ಲಿ ನಾವು ಮಾಡ್ತಿರ್ತೀವಿ. ಸೊ ಇದು ಜನರಲ್ ಆಗಿ 3 ದಿವಸ, 5 ದಿವಸ, 7 ದಿವಸ, 15 ದಿವಸ ತರಬೇತಿ ಕಾರ್ಯಕ್ರಮಗಳು ನಮ್ಮಲ್ಲಿ ಮಾಡ್ತೀವಿ. ಆ ಒಂದು ತರಬೇತಿ ಕಾರ್ಯಕ್ರಮಗಳ ಅವಕಾಶಗಳನ್ನ ನೋಡಿಕೊಂಡು ನಾವು ನೋಂದಾಯಿತ ರೈತರಿಗೆ ಅಥವಾ ಯುವಕರಿಗೆ, ಭಾಳ ಮುಖ್ಯವಾಗಿ ಇದು ಯೂತ್ಸ್ ಅಟ್ರಾಕ್ಟಿಂಗ್ ಆ್ಯಂಡ್ ರಿಟೈನಿಂಗ್ ಯೂತ್ಸ್ ಇನ್ ಅಗ್ರಿಕಲ್ಚರ್ ಕಾರ್ಯಕ್ರಮ ಆಗಿರೋದ್ರಿಂದ 18 ವರ್ಷದಿಂದ 35 ವರ್ಷದ ಒಳಗಿರುವಂಥ ಯೂತ್ಸ್ ಏನಿರ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ಅಂಥವ್ರಿಗೆ ಈ ಒಂದು ತರಬೇತಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಂಡು ಅವಕಾಶ ಬಂದಾಗ ಯಾವ್ಯಾವುದರಲ್ಲಿ ಜೇನು ಸಾಕಾಣಿಕೆ ಆಗಿರ್ಬೋದು, ನರ್ಸರಿ ಉದ್ಯಮ ಆಗಿರ್ಬೋದು, ಅಥವಾ ತೆಂಗಿನ ಮರ ಹತ್ತೋ ತರಬೇತಿ ಕಾರ್ಯಕ್ರಮಗಳಾಗಿರ್ಬೋದು, ಅಡಿಕೆ ಗೊನೆ ಕುಯ್ಯುವಂಥ ತರಬೇತಿ ಕಾರ್ಯಕ್ರಮ, ಇಂಥ ತರಬೇತಿ ಕಾರ್ಯಕ್ರಮಗಳನ್ನ ಅವ್ರನ್ನ ಬಳಸ್ಕೊಂಡು ಅವ್ರಿಗೆ ಒಂದು ಸ್ಕಿಲ್ಸ್ನ ಹೇಳ್ಕೊಟ್ಟು ಮುಂದಿನ ದಿವಸಗಳಲ್ಲಿ ಅವರು ಒಳ್ಳೆ ಉದ್ಯಮಿದಾರರಾಗಿ ಹೊರಹೊಮ್ಮಬೇಕು ಅನ್ನೋ ಆಶಯದಿಂದ ಈ ಒಂದು ತರಬೇತಿ ಕಾರ್ಯಕ್ರಮನ ಕೇಂದ್ರ ಸರ್ಕಾರದಿಂದ ಆಯೋಜನೆಗೊಂಡು ಈ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ನಡೆಸ್ಕೊಡ್ತಿರ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ನೀವು ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗಕ್ಕೆ ಭೇಟಿ ಕೊಟ್ಟು ಮಾಹಿತಿನ ಪಡ್ಕೋಬೋದು, ಅಥವಾ ಈ ದೂರವಾಣಿ ಸಂಖ್ಯೆಗೂ ನೀವು ಫೋನ್ ಮಾಡಿ ಈ ಒಂದು ಮಾಹಿತಿನ ಪಡ್ಕೋಬೋದು. ದೂರವಾಣಿ ಸಂಖ್ಯೆ 9739916660. ಧನ್ಯವಾದ. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.